ಇವಾಗ್ಲೂ ಬೇಜಾರಿದೆ ಅಲ್ಲ ಅಮ್ಮ, ಇವಾಗ ಖಂಡಿತ ಮಗಳಿದ್ರೆ ಎಷ್ಟು ಚೆನ್ನಾಗಿ. ಇಲ್ಲ ಸರ್, ನಾನು ಮಗಳನ್ನ ಕಳ್ಕೊಳ್ಳೋದು ಸಹ ಆದರೂ ಮಗಳ ನೆನಪಿನಲ್ಲಿ ಬದುಕ್ತಾ ಇದ್ದೀನಿ ಇವತ್ತು. ಇವತ್ತು ಆ ಮನುಷ್ಯ ಇಲ್ಲದರಿಂದ ನಮ್ಮ ಬಾಡಿ, ನಮ್ಮ ಮಗಳ ಬಾಡಿ ನಮಗೆ ಸಿಕ್ಕಿದ್ದೆ ಏನೋದೊಂದು ಆ ಅಣ್ಣಪ್ಪ ಮಂಜುನಾಥನ ಒಂದು ದಯೆ ನಮಗೆ ಇತ್ತು. ನಮ್ಮ ಮಗಳ ಸಾಕ್ಷಿಯಲ್ಲಿ 6 ಜನಗಳನ್ನು ಇವರು ಸಾಯಿಸಿದ್ದಾರೆ, ಜೀವಂತವಾಗಿ ಸಾಯಿಸಿದ್ದಾರೆ. ಮೈಯೇ ಎಷ್ಟು ಮೈಯಲ್ಲಿ ಜಾಗ ಅದಕ್ಕೆಲ್ಲ ಕಚ್ಚಿ ತಿಂದಿದ್ದಾರೆ, ಪ್ರಾಣಿಗಿಂತ ತುಂಬಾನೇ ಹಿಂಸೆ ಮಾಡಿಕೊಟ್ಟಿದ್ದಾರೆ. ಎಸ್ ಸರ್, ನೇತ್ರಾವತಿ ನದಿ ದಡದಲ್ಲಿ ಈಗಾಗಲೇ ಸಾಕಷ್ಟು ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು, ಒಂದೆರಡು ಮಾರ್ಕ್ ಮಾಡಿರುವಂಥ ಪಾಯಿಂಟ್ನಲ್ಲಿ. ಸೊ ಈ ರೀತಿಯಾದ ಒಂದು ಬೆಳವಣಿಗೆ ಆಗಬೇಕು, ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಅಂದಿದ್ರೆ ಈಗ SIT ತಂಡ ರಚನೆ ಆಗ್ತಿರ್ಲಿಲ್ಲ, ಅದಕ್ಕೆ ಇನ್ನೊಂದಷ್ಟು ಇನ್ನೂ 9 ಅಧಿಕಾರಿಗಳನ್ನ ಎಕ್ಸ್ಟ್ರಾ ಕೊಡ್ತಿರ್ಲಿಲ್ಲ, ಈ ಒಂದು ಪ್ರಕರಣನ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾನೂ ಇರಲಿಲ್ಲ. ಅದರಲ್ಲೂ ಸೌಜನ್ಯ ವಿಚಾರವಾಗಿ ಮಾಡಿದಂಥ ಪ್ರೊಟೆಸ್ಟ್ ಇದೆಯಲ್ಲ, ಆ ಪ್ರೊಟೆಸ್ಟ್ ಇಂದನೇ ಯಾರು ದೂರುದಾರರಿದ್ದಾರೆ ಅವರ ಮನಸ್ಸಿಗೆ ನೋವಾಗಿ ಅವರಿಗೆ ಪಾಪ ಪ್ರಜ್ಞೆ ಕಾಡಿ ಈಗ ಮುನ್ನೆಲೆಗೆ ಬಂದಿರುವಂಥದ್ದು, ನಾನು ಸತ್ಯ ಹೇಳ್ತೀನಿ ಅಂತ ಹೇಳಿ. ಸೊ ಈಗಾಗಲೇ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ, ಒಂದಷ್ಟು ಅಸ್ಥಿಪಂಜರಗಳು ಸಿಗ್ತಿದೆ, ಹಾಗೆ ಇನ್ನೊಂದು ಕಡೆ ಮಾರ್ಕ್ ಮಾಡಲಾಗಿದೆ. ಸೊ ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಸೌಜನ್ಯ ಅವರ ತಾಯಿ ಏನಂತ ಹೇಳ್ತಾರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಿಮಗೆ ಒಂದು ಖುಷಿ ಇದೆಯಾ ಅಮ್ಮ, ನಿಮ್ಮ ಮಗಳಿಂದ ಇನ್ನೂ ಒಂದಷ್ಟು ಹೆಣ್ಮಕ್ಳ ಸಾವಿಗೆ ನ್ಯಾಯ ಸಿಗ್ತಿದೆ. ಸೊ ಈಗ ಅನನ್ಯ ಭಟ್ ಅವ್ರದ್ದು ತಾಯಿಯವರು ಕೂಡ ಬಂದು ಕಂಪ್ಲೇಂಟನ್ನು ಕೊಟ್ಟರು, ಈಗ ಪದ್ಮಲತಾ ಹುಡುಗಿದು ಕೂಡ ವಿಚಾರ ಇವಾಗ ಮುನ್ನೆಲೆಗೆ ಬರ್ತಿದೆ. ಸೊ ಇಲ್ಲಿ ಈ ಎಲ್ಲ ವಿಚಾರಗಳು ಇವಾಗ ಮತ್ತೆ ಇವಾಗ ಮುನ್ನೆಲೆಗೆ ಬರ್ತಿರುವಂಥದ್ದು, ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ಇವಾಗ 13 ವರ್ಷದಿಂದ ನಾವು ನಮ್ಮ ಮಗಳ ಒಂದು ಪ್ರತಿಭಟನೆಯಲ್ಲಿ ನಾವು ನ್ಯಾಯ ಕೇಳ್ತಾ ಬಂದಿದ್ದೀವಿ. 13 ವರ್ಷದಿಂದ ನ್ಯಾಯ ಕೇಳಿದ್ರು ಕೂಡ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಇವಾಗ ಈ ಎಲ್ಲ ಅತ್ಯಾಚಾರದ ಮಕ್ಕಳಿಗೆ ನನ್ನ ಮಗಳೇ ಇವತ್ತು ಪ್ರೇರಣೆ ಅಂತ ನಾನು ಹೇಳ್ತಿದ್ದೇನೆ. ಅಂದರೆ ಎಲ್ಲವನ್ನು ಕೂಡ ಅವಳೇ ಹೊರಗಡೆ ತಂದು ಇವತ್ತು SIT ತನಿಖೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಕೂಡ ಇದು ಸೌಜನ್ಯನೇ ಕಾರಣ ಅಂತ ಹೇಳ್ತಿದ್ದೇನೆ. ಅಂದರೆ ನಾನೊಂದು ಆ ಮಗುವಿಗೆ ಒಂದು ದೇವತೆಗೆ ನನ್ನ ಹೊಟ್ಟೆಯಿಂದ ನಾನು ಒಂದು ಅವಳಿಗೆ ಜನ್ಮ ಕೊಟ್ಟಿದ್ದೇನೆ, ಅದೊಂದು ನಾನು ತೃಪ್ತಿ ಪಡ್ತಿದ್ದೇನೆ. ಅಂದರೆ ಆದಷ್ಟು ಮಕ್ಕಳಿಗೆ ನ್ಯಾಯ ಸಿಗಬೇಕು. ನನ್ನ ಮಗಳಿಗೋಸ್ಕರ ನಾನು ಇವತ್ತು ಯಾವತ್ತೂ ಕೂಡ ನ್ಯಾಯ ಕೇಳ್ತಿಲ್ಲ. ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಇವತ್ತು ನನ್ನ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ದಂಗೆ. ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಒಂದು ಸಂತೋಷ ಪಡುವಂಥ ತಾಯಿ ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ ತಲೆ ಬುರುಡೆಗಳನ್ನ ಎಲ್ಲೆಲ್ಲಿ ಸಿಗುತ್ತೆ ಅದೆಲ್ಲ ಮಾರ್ಕ್ ಮಾಡಿ ಅಲ್ಲಿ ಅಸ್ಥಿಪಂಜರಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ಯಾರು ದೂರುದಾರರಿದ್ದಾರೆ ಮಾಸ್ಕ್ ಮ್ಯಾನ್, ಸೊ ಅವರು ಬಂದು ಸ್ವತಃ ಅವರೇ ಮನಸ್ಸಿಗೆ ಒಂದು ಬೇಜಾರಾಗಿ ಇಲ್ಲ ನಾನು ಸತ್ಯ ಹೇಳಲೇಬೇಕು ಅಂತ ಹೇಳಿ ಅವರು ಮನನೊಂದು ಇವಾಗ ಬಂದು ಎಲ್ಲ ಕಡೆ ಎಲ್ಲ ಸತ್ಯಗಳನ್ನ ತೆಗೆದು ತೋರಿಸ್ತಿದ್ದಾರೆ. ಬಟ್ ಆದರೂ ಕೆಲವೊಂದಷ್ಟು ಜನ ಹೇಳ್ತಿರುವಂಥದ್ದು ಇಲ್ಲ ಅದು ಸುಳ್ಳು, ಅದು ಎಲ್ಲ ಕೊಚ್ಕೊಂಡು ಬಂದಿರುವಂಥ ಹೆಣಗಳು, ಅದು ಎಲ್ಲ ಅಲ್ಲಿ ಅನಾಥ ಶವಗಳು ಅಂತ ಈ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ನೀವೇನು ಹೇಳ್ತೀರಾ ಇದರ ಬಗ್ಗೆ? ಅಂದರೆ ಎಲ್ಲ ಹೆಣಗಳು ತೇಲಿ ಬಂದಂಥ ಹೆಣಗಳು ಅಷ್ಟು 6 ಅಡಿಯಲ್ಲೆಲ್ಲ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ಅವನೇ ಹಾಕಿದ್ದರಿಂದ ನಾನು ಇಷ್ಟು ಹೆಣಗಳನ್ನು ಹಾಕಿದ್ದೇನೆ ಅಂತ ಅವನೇ ಒಂದು ಮುಂದೆ ಬಂದು ನಾನೊಂದು ಸಾಕ್ಷಿಯಾಗಿ ಹೇಳ್ತೇನೆ ಅಂದರೆ ಅದು ಅಣ್ಣಪ್ಪ ಮಂಜುನಾಥನ ಪ್ರೇರಣೆ, ಅಣ್ಣಪ್ಪನೇ ಕಲಿಸಿದಾನೆ ಇವತ್ತು. ಯಾಕೆಂದರೆ ನಾವು 13 ವರ್ಷದಿಂದ ಆ ಅಣ್ಣಪ್ಪ ಮಂಜುನಾಥನನ್ನು ಮತ್ತು ನಾವು ನಂಬಿರುವಂಥ ದೇವರುಗಳನ್ನು ಆ ನಂಬಿಕೆಯಲ್ಲಿ ಇಟ್ಟುಕೊಂಡು ಇವತ್ತಿನ ನಾವು ಹೋರಾಟ ಮಾಡ್ತಿದ್ದೀವಿ. ಅದಕ್ಕೆ ನಾವು ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆ ರೀತಿಯಲ್ಲಿ ತನಿಖೆಯಾಗಲಿ ಅನ್ನುವಂಥದ್ದು ಕೂಡ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅವನಿಗೆ ಕೂಡ ರಕ್ಷಣೆ ಕೊಡಬೇಕು, ಅವನು ಕೂಡ ಒಂದು ಏನೆಲ್ಲ ಊತಾಕಿದ ಹೆಣವನ್ನು ನಾನು ತೋರಿಸ್ತೇನೆ ಅಂದರೆ ಅದು ಎಲ್ಲವನ್ನು ಕೂಡ ಅವನು ಖಂಡಿತವಾಗಿ ಊತಾಕಿದ ಹೆಣ. ಖಂಡಿತ ನಾವು ಕೂಡ ಇಲ್ಲಿ ನಾವು ಹುಟ್ಟಿ ಬೆಳೆದ ಊರು, ನಾವು ಹುಟ್ಟಿ ಬೆಳೆದ ಈ ಸ್ಥಳ, ನಾವು ನೇತ್ರಾವತಿಲಿ ಕೂಡ ನಮಗೆ ಅಂಗಡಿ ಯಾವಾಗ ಇತ್ತು ನಮಗೆಲ್ಲ ಗೊತ್ತಿದ್ದ ವಿಷಯ. ಇಲ್ಲಿ ಎಷ್ಟು ಹೆಣ್ಮಕ್ಳು ಅತ್ಯಾಚಾರ ಆಗಿದೆ, ಎಷ್ಟು ಸಾಯ್ತಾರೆ ಅನ್ನೋದು ನಮಗೆ ಎಲ್ಲಿಗೆ ಗೊತ್ತು. ಖಂಡಿತವಾಗಿ 100ಕ್ಕೆ 100 ಅವನು ಊತಾಕಿದ್ದು ಖಂಡಿತಾನೆ. ಸೊ ಇನ್ನು ಎಷ್ಟು ಸಿಗ್ಬೋದು? ಅವರು ಒಂದು ಇನ್ನೂ 100 ಸ್ಥಳಗಳನ್ನ ಮಾರ್ಕ್ ಮಾಡಿ ತೋರಿಸ್ತೀನಿ, ಬೇಕಾದ್ರೆ ಅಲ್ಲೆಲ್ಲ ಹಾಕಿದ್ದೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇನ್ನು ಎಷ್ಟು ಸಿಗ್ಬೋದು? ಈಗ 1-2 ಅಸ್ಥಿಪಂಜರ ಸಿಕ್ಕಿದೆ, ಇನ್ನೂ ಸಾಕಷ್ಟು ಜನರ ಅಸ್ಥಿಪಂಜರ ಅಲ್ಲಿರುವಂಥ ಸಾಧ್ಯತೆಗಳಿದೆಯಾ?
ಖಂಡಿತ ಇರ್ಬೋದು. ಅಂದರೆ ನಾನು ಇಷ್ಟು ಊತ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದೇನಲ್ವ, ಖಂಡಿತ ಇರ್ಬೋದು. ಅಂದರೆ ಇವಾಗ ನೋಡಿ ನಮ್ಮ ಮಗಳ ಒಂದು ತನಿಖೆಯಲ್ಲಿ ಕೂಡ ಇವತ್ತಿನವರೆಗೂ ನಾವು ಅತ್ಯಾಚಾರಗಾರ ಹೆಸರು ಕೊಟ್ಟರು ಕೂಡ ತನಿಖೆನೇ ಮಾಡ್ತಿಲ್ಲ. ಅಂದರೆ ಇವಾಗ ಯಾವ ರೀತಿಯಲ್ಲಿ ಇದನ್ನು ಒಂದು ತನಿಖೆ ಮಾಡಿ ಇದು ಯಾವ ರೀತಿಯಲ್ಲಿ ಒಂದು ತಿರುಗಿಸುವಂಥ ಒಂದು ವಿಚಾರನ ಇದು ತೆಗೊಳ್ತಾರಂತ ಇಲ್ಲಿ ನಮ್ಮ ಈ ಅತ್ಯಾಚಾರ ಆದಂಥ ಪ್ರಭಾವಿ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ನ್ಯಾಯ ಸಿಗಲೇಬೇಕು, ನಾವಿಲ್ಲಿ ಅಂತ್ಯ ಕಾಣಲೇಬೇಕು. ನ್ಯಾಯ ಸಿಗದಿದ್ದರೂ ಕೂಡ ನಾವು ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗುತ್ತೋ ಅಲ್ಲಿವರೆಗೆ ನಾವು ಹೋರಾಟ ಖಂಡಿತ ಮಾಡೇ ಮಾಡ್ತೀವಿ. ಈ ಮಾಸ್ಕ್ ಮ್ಯಾನ್ ಹೇಳಿದಾರಮ್ಮ, ಸೊ ಆ ಸೌಜನ್ಯ ಬಾಡಿ ಅವತ್ತು ಏನು ಒಂದು ಅದು ಸೌಜನ್ಯ ಜೊತೆ ಒಂದು ಘಟನೆ ಆಯಿತು, ಆವಾಗ ನಾನು ಊರಲ್ಲಿದ್ದೆ. ಸೊ ಆಗ ಅಂದರೆ ನನಗೆ ಆ ಫೋನ್ ಬಂದಿತ್ತು, ಬಟ್ ನಾನು ಇರಲಿಲ್ಲ. ಹಾಗಾಗಿ ಸೌಜನ್ಯ ಏನು ಬಾಡಿ ಅದು ಸಿಕ್ಕಿದೆ. ಅವರೇನಾದರೂ ಇದ್ದಿದ್ರೆ ಅವರು ಎಲ್ಲ ಹೆಣಗಳನ್ನ ಹೂತು ಹಾಕಿರೋ ಥರ ಅವತ್ತು ಸೌಜನ್ಯನು ಮಣ್ಣಲ್ಲಿ ಹೂತೋಗ್ಬಿಡ್ತಿದ್ಲು, ಸತ್ಯನೂ ಹಂಗೆ ಹೂತೋಗ್ಬಿಡ್ತಿತ್ತು. ಸೊ ಈಗ ಆ ಸೌಜನ್ಯ ಒಂದು ಏನು ಸೌಜನ್ಯನಿಂದ ಸೊ ಈ ಒಂದೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಸೊ ಅಂದರೆ ನಿಮಗೆ ಒಂದು ಮನಸ್ಸಿಗೆ ಒಂದು ಕಸಿವಿಸಿ ಆಗಿರುತ್ತಲ್ಲ, ಈಗ ನಾನು ಬೇರೆ ಹೆಣ್ಮಕ್ಳ ಥರನೇ ನಿಮ್ಮ ಮಗಳು ಹೂತೋಗಿದ್ದಿದ್ರೆ ಆವಾಗ ಏನಾಗ್ತಿತ್ತು? ಅದೇನನ್ನೇ ನಾವು ಹೇಳ್ತಾ ಇದ್ದೀವಿ. ಏನೋ ದೇವರ ದಯ, ಆ ದೇವತೆಗೆ ಅವಳು ಹುಟ್ಟಿ ಬಂದಿದ್ದರಿಂದ ಇವತ್ತು ಆ ಮನುಷ್ಯ ಇಲ್ಲದರಿಂದ ನಮ್ಮ ಮಗಳ ಬಾಡಿ ನಮಗೆ ಸಿಕ್ಕಿದೆ. ಏನದು ಆ ಅಣ್ಣಪ್ಪ ಮಂಜುನಾಥನ ಒಂದು ದಯೆ ನಮಗೆ ಇತ್ತು. ಇಲ್ಲಾಂದರೆ ಖಂಡಿತ ಆ ಮನುಷ್ಯ ಅಲ್ಲಿ ಇದ್ದಿದ್ರೆ ನಮ್ಮ ಮಗಳ ಬಾಡಿ ಕೂಡ ಅದೇ ದಿನದಲ್ಲಿ ಅವನು ಊತಾಗ್ತಿದ್ದ. ಇದು ನಾವು ತುಂಬ ವಿಡಿಯೋಲಿ ಕೂಡ ಹೇಳಿದ್ದೇವೆ. ಅಂದರೆ ನಮ್ಮ ಮಗಳು ನಮಗೆ ಗೊತ್ತು ಅವಳು ಏನು ಯಾವ ರೀತಿ ಇದ್ದರೆ ನಮಗೆ ಮಾತ್ರ ಗೊತ್ತು. ಆದರೆ ಕೆಲವರು ಹೇಳಿರುವಂಥ ಈ ಒಂದೊಂದು ಮಾತು ಖಂಡಿತ ಯಾರೊಟ್ಟಿಗೆ ಹೋಗಿರ್ಬೋದು. ಆ ರೀತಿ ಇವಾಗ ಇಲ್ಲಿ ಆದಂಥ ಅತ್ಯಾಚಾರಗಳ ಬಗ್ಗೆ ಏನು ಮಾತಾಡ್ತಾರೆ ಅದೇ ರೀತಿ ನನ್ನ ಮಗಳದ್ದು ಕೂಡ ಇದೇ ರೀತಿ ಆಗ್ತಾ ಇತ್ತು ಅನ್ನುವಂಥದ್ದು ನನಗೆ ಇವಾಗ ತುಂಬ ನೋವಾಗ್ತಿದೆ. ಏನೋ ಒಂದು ದೇವರ ದಯದಲ್ಲಿ ನನ್ನ ಮಗಳ ಬಾಡಿ ಸಿಕ್ಕಿದೆ, ಅದೊಂದು ನಾನು ಇವತ್ತು ತೃಪ್ತಿ ಪಡ್ತಿದ್ದೀನಿ. ಇಲ್ಲಾಂದರೆ 13 ವರ್ಷದಿಂದ ನನ್ನ ಮಗಳು ಏನಾಗಿದ್ದಲ್ಲ, ಯಾರಿಗೆ ಹಾಕೊಂಡು ಹೋಗಿದ್ದಾರ, ಯಾರು ಎತ್ಕೊಂಡು ಹೋಗಿದ್ದಾರ, ಯಾರು ಮಾರಿಬಿಟ್ಟಿದ್ದಾರೆ ಅನ್ನುವಂಥದ್ದು ಆ ಒಂದು ನೋವಿನಲ್ಲಿ. ಅಂದರೆ ನಾನು ಇವಾಗ ಬಾಡಿ ಸಿಕ್ಕಿದ್ರು ಕೂಡ ಆ ನೋವಿನಲ್ಲಿ ಇವತ್ತು ನಾವು ಇದ್ದೀವಿ. 13 ವರ್ಷದಿಂದ ನನ್ನ ಮಗಳಿಗೆ ನ್ಯಾಯ ಸಿಗಬೇಕಂತ ನಾವು 13 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ. ಇವತ್ತಿನವರೆಗೂ ನ್ಯಾಯ ಸಿಕ್ಕಿಲ್ಲ. ಆ ಬಾಡಿ ಸಿಕ್ಕಿದ್ರು ಕೂಡ ನ್ಯಾಯ ಸಿಕ್ಕಿಲ್ಲ. ಇವಾಗ ಸಾಕ್ಷಿ ಹೇಳ್ತಾನೆ ನಾವು ಮುಂದೆ ಬಂದರೂ ಕೂಡ ಇದನ್ನು ಕೂಡ ಇವರು ತನಿಖೆ ಮಾಡಲಿಕ್ಕೆ ತಿರ್ಗ ಇದು ಮಾಡ್ತಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಇವರು ಇದರ ಮುಂಚೆ ನ್ಯಾಯ ಕೊಡಿಸ್ತಾ ಇದ್ರು. ಇನ್ ಕೇಸ್ ಬಾಡಿ ಸಿಕ್ಕಿರಲಿಲ್ಲ ಅಂದರೆ ಆವಾಗಿನ ಪರಿಸ್ಥಿತಿ ಯಾವ ರೀತಿ ಇರಬಾರ್ದಿತ್ತು? ಸೊ ಆಗಿನ ಪರಿಸ್ಥಿತಿ ಹೇಗಿರ್ತಿತ್ತಲ್ವ? ಇನ್ ಕೇಸ್ ಬಾಡಿ ಸಿಕ್ಕಿರ್ಲಿಲ್ಲ ಅಂತಂದಿದ್ರೆ ಈಗ ಅನನ್ಯ ಭಟ್ ಅವ್ರ ತಾಯಿ ನನ್ನ ಮಗಳ ಪಳೆಯುಳಿಕೆಗಳನ್ನ ನಾನು ಕೊಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ. ಅವ್ರಿಗೆ ಅವ್ರ ಮಗಳನ್ನ ನೋಡಿಲ್ಲ, ಅವರೆಲ್ಲೋ ಇದ್ರು, ಅವ್ರ ಮಗಳ ಡೆತ್ ಆಗಿದೆ ಅಂತ ಹೇಳಿ ಗೊತ್ತಾಯ್ತು, ಅವ್ರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು, ಫೋಟೋ ಹಿಡ್ಕೊಂಡು ಎಲ್ಲ ಕಡೆ ಅಳ್ದಾಡಿದ್ರು, ಅವರೇ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಬಟ್ ಅವ್ರ ಮಗಳ ಮುಖ ಕೊನೆಗೂ ನೋಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನಿಮ್ಗಾದ್ರೂ ಒಂದು ಭಾಗ್ಯ ಸಿಕ್ತು, ನೀವು ಕೊನೆಯದಾಗಿ ನಿಮ್ಮ ಮಗಳ ಮುಖ ನೋಡುವಂತ ಭಾಗ್ಯ ಸಿಕ್ತು. ಖಂಡಿತ ಸಿಕ್ತು. ಅಂದರೆ ನಮಗೆ ಇಲ್ಲಿ ಎಲ್ಲ ಆಗಿರುವುದು ನಮಗೆ ಗೊತ್ತೇ ಇತ್ತು. ಅನಂತರ ನಾವು ಇಲ್ಲಿ ಆಗಿರುವಂಥದ್ದು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ನಾವು ಆ ದೊಡ್ಡ ವ್ಯಕ್ತಿಗಳ ಬಳಿಗೆ ಹೋಗಿ ಹೇಳುವಂಥ ಮಾತಿತ್ತು. ಅವಾಗ ಈ ಮಾತು ಕೂಡ ನಾವು ಕೂಡ ಹೇಳಿದ್ದೇವೆ. ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಯಜಮಾನರು ಹೋಗಿ ಇದು ನಾನು ಸೌಜನ್ಯ ಮಾವ, ಸೌಜನ್ಯನ ಅಪ್ಪ ಅಂತ ಹೇಳುವಾಗ ಒಂದು ಮಾತು ಅವರಿಂದ ಬಂತು. ಹೌದು, ನಿನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಇನ್ನು ರಾಜಕೀಯದವರು ಬಂದು ಹಣ ಕೊಡ್ತಾ ಇದ್ದಾರೆ, ಆ ಹಣದಿಂದ ಇದ್ದ ಮಕ್ಕಳನ್ನು ನೋಡ್ಕೊಂಡಿರು, ಸುಮ್ಮನೆ ಕಾನೂನು ಕೋರ್ಟು ಕಚೇರಿ ಅಂತ ನೀನು ನಲಿದಾಡಬೇಡ. ಇದೇ ಪ್ರಭಾವಿ ವ್ಯಕ್ತಿಗೆಲ್ಲ ತಮ್ಮ ಹೇಳಿದ ಮಾತು ಇದು. ನನ್ನ ಯಜಮಾನ್ರ ಹತ್ರ ನನ್ನ ತಮ್ಮನ ಹತ್ರ ಹೇಳಿದ ಮಾತಿದ್ದು. ಇದಕ್ಕೆ ಬೇರೆ ಸಾಕ್ಷಿ ಇಲ್ಲ, ಇದೇ ಸಾಕ್ಷಿ. ಇವಾಗ ಸೌಜನ್ಯ ಮಾವ ಅಪ್ಪನೇ ಸಾಕ್ಷಿ. ಅಲ್ಲಿಂದ ನಮಗೆ ಡೌಟ್ ಬಂತು, ಈ ರೀತಿ ಹೇಳುವಂಥ ಇದು ಅವರಿಗೆ ಏನಾಗಿತ್ತು, ಅಲ್ಲಿಂದ ನಮಗೆ ಡೌಟ್ ಬಂತು. ಹಾಗಾದರೆ ಇದರಲ್ಲಿ ಇವರೇ ಇನ್ವಾಲ್ವ್ ಆಗಿರ್ಬೋದು. ಹೌದು, ಅಂದರೆ ನಮಗೆ ಮಗಳ ಬಾಡಿ ಸಿಗದಿದ್ರು ನಾವು ಹೋರಾಟ ಖಂಡಿತ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿತ್ತು ಇಲ್ಲಿ ನಾವು ಒಂದು ನೋವಿನಲ್ಲಿ ಹೋಗಿ ಹೇಳುವಾಗ ಈ ರೀತಿ ಹೇಳಬೇಕಾದ್ರೆ ಏನಾದರೂ ಅವರೇ ಮಾಡಬೇಕಲ್ಲ. ಆ ನಂತರ ಮಗಳ ಬಾಡಿ ಸಿಕ್ಕಿದ್ರೂ ಕೂಡ ನಾವು ಒಂದಷ್ಟು ಹೋರಾಟ ಮಾಡ್ತಿದ್ದೀವಿ. ಏನೇನೆಲ್ಲ ಮಾಡಿದ್ರು ಕೂಡ ನಮ್ಮ ಮಗಳ ಒಂದು ಬ್ಯಾನರ್ ಹಾಕಿದ್ರೆ ಅದನ್ನು ಕೂಡ ಸುಟ್ಟು ಹಾಕುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಯಾಕೆ ಇವರು ಅಲ್ಲ ಅಂದರೆ ಯಾಕೆ ನಮ್ಮ ಹಿಂದೆ ಬರಬೇಕಿತ್ತು? ಇವರು ಕೂಡ ನಮ್ಮ ಜೊತೆ ಸೇರ್ಬೇಕಿತ್ತಲ್ಲ. ಆ ರೀತಿಯೆಲ್ಲ ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ಇವತ್ತಿನವರೆಗೂ ಹಿಂಸೆ ಕೊಡ್ತಾ ಇದ್ದಾರೆ. ಅಂದರೆ ಇವಾಗ ಸೌಜನ್ಯ ಹೋರಾಟ ಏನು
ಕೋಟ್ಯಾಂತರ ಜನಕ್ಕೆ ಗೊತ್ತಾಗಿದೆ ಧರ್ಮಸ್ಥಳ ಏನಾಗಿದೆ, ಸೌಜನ್ಯನಿಗೆ ಏನಾಗಿದೆ. ಅಂದರೆ ಒಂದು ಸೌಜನ್ಯ ಅನ್ನೋ ಒಂದು ಮಗುವಿಗೆ ಯಾವ ರೀತಿಯಲ್ಲಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಎಷ್ಟು ಮೈಯಲ್ಲಿ ಜಾಗ ಅದಕ್ಕೆಲ್ಲ ಕಚ್ಚಿ ತಿಂದಿದ್ದಾರೆ, ಪ್ರಾಣಿಗಿಂತ ತುಂಬಾ ಹಿಂಸೆ ಮಾಡಿಕೊಟ್ಟಿದ್ದಾರೆ. ಆ ವಿಷಯವನ್ನೆಲ್ಲ ನಾವು ಹೇಳ್ತಿರುವಾಗ, ಆ ಮಗುವನ್ನು ನೋಡ್ತಿರುವಾಗ ಎಲ್ರಿಗೂ ನೋವಾಗ್ತಿದೆ. ಅದರಿಂದ ನೋಡಿ ನಾವು ಅದನ್ನೇ ಕೇಳ್ತಿದ್ದೀವಿ. ಇವಾಗ ನಮ್ಮ ಹಿಂದೆ ಬಂದು ಇಲ್ಲ ಮತ್ತೊಬ್ಬರನ್ನು ಯಾರನ್ನು ಇಲ್ಲಿಗೆ ನಮ್ಮ ಮನೆಗೆ ಕರೆಸುವುದು, ಆ ರೀತಿ ಎಲ್ಲ ಇಲ್ಲಿ ಒಂದು ನಾವು ಫಂಕ್ಷನ್ ಮಾಡಬೇಕಿದ್ರೆ ಡ್ರೋನ್ ಕ್ಯಾಮರಾ ಬಿಡಿಸುವುದು, ಆ ರೀತಿ ನಮಗೆ ಹಿಂಸೆ ಮಾಡ್ತಾಯಿದೆ. ಈಗಲೂ ಕೂಡ ಒಂದು ವರ್ಷ ನಂತರ ನಾವು ಬಂದ ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಯಾರು ತೆಗೊಳ್ಳಲ್ಲ, ನಮ್ಮ ಪರವಾಗಿ ಯಾರು ಪೊಲೀಸು ಕೂಡ ಇಲ್ಲ. ಅಂದರೆ ಪೊಲೀಸ್ಗಳು ಇದ್ದರೂ ಕೂಡ ಅವರು ಹೇಳಿದಂಗೆ ಇಲ್ಲಿ ಕೇಳಬೇಕು. ಆ ರೀತಿ ಇಲ್ಲಿ ನಡೆಯುವಂಥ ಅತ್ಯಾಚಾರಗಳು ಇಲ್ಲಿ. ನಿಮ್ಗೆ ಯಾವತ್ತಾದ್ರೂ ಭಯ ಆಗಿದ್ಯಾ ಓಡಾಡೋದಕ್ಕೆ ಅಥವಾ ಇರೋದಕ್ಕೆ? ಯಾವಾಗ ಏನಾಗಬಹುದು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಿಮಗೆ? ಖಂಡಿತ ಇಲ್ಲ. ಯಾಕಂದರೆ ನಾವು ಅಂಥ ಮಗಳನ್ನು ಕಲ್ಕೊಂಡು ಇವತ್ತು ನಾವು ಜೀವನ ನಡೆಸ್ತಾ ಇದ್ದೀವಿ. ಇವತ್ತು ಹುಟ್ಟಿದ ಮನುಷ್ಯ ನಾಳೆ ಸಾಯಲೇಬೇಕು. ನನಗೆ ನ್ಯಾಯ ಸಿಕ್ಕಿದ್ರೆ ಯಾವತ್ತು ಬೇಕಾದ್ರೂ ನನ್ನ ಜೀವ ಹೋದ್ರೂ ನನಗೆ ಚಿಂತೆ ಮಾಡಲ್ಲ. ನನಗೆ ಯಾವ ಹೆದರಿಕೆನೂ ಇಲ್ಲ. ಇಲ್ಲಿ ಆಗಿರುವಂಥ ಮಕ್ಕಳಿಗೆ ಎಲ್ರಿಗೂ ನ್ಯಾಯ ಸಿಗಬೇಕನ್ನುವಂಥದ್ದು ನಾನು ಇವತ್ತು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತಿದ್ದೀನಿ ಮೇಡಮ್. ಯಾರು ದೂರದಲ್ಲಿದ್ದಾರೆ, ಮಾಸ್ಕ್ ಮನ್ ಇದ್ದಾರೆ, ಅವ್ರು ಬಂದು ಹೇಳ್ತಿರುವಂಥದ್ದು ಸುಳ್ಳು. ಅವನಿಗೆ ಮೊದಲೇ ಏನೋ ಇತ್ತು, ಸೊ ಅವ್ನು ಸುಳ್ಳು ಹೇಳ್ತಿದ್ದಾನೆ, ಅವ್ನು ಬೇಕಂತಲೇ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲೋ ಈ ಪ್ರಕರಣದ ದಾರಿ ತಪ್ಪಿಸುವಂಥ ಒಂದು ಕಾರ್ಯ ನಡೀತಿದೆಯಾ? ಅಥವಾ ಅಂದರೆ ಅವೆಲ್ಲ ಸುಳ್ಳು ಅಂತ ಮತ್ತೆ ಮುಚ್ಚಾಕುವಂಥ ಕಾರ್ಯ ನಡೀತಿದೆಯಾ? ಏನು ಅನ್ಸುತ್ತೆ ನಿಮಗೆ? ಇಲ್ಲಿ ನಡೆದಿರುವಂಥ ಘಟನೆಗಳು ಸುಳ್ಳ ಸತ್ಯನಾಮ? ಇಲ್ಲಿ ನಡೆದಿರುವಂಥ ಘಟನೆಗಳು ಎಲ್ಲವೂ ಕೂಡ ಸತ್ಯನೇ. ಅಂದರೆ ನಾವು ಹುಟ್ಟಿ ಬೆಳೆದ ಇಲ್ಲಿ ಸ್ಥಳ ಊರು ಇದು ನಮ್ಮದು. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ನಡೆದಂಥವು ಎಲ್ಲವೂ ಕೂಡ ಸತ್ಯತಾನೆ. ಯಾಕಂದರೆ ನಮ್ಮ ಮಗಳಲ್ಲಿ ನಾವು ನೋಡಿದ್ದೀವಿ, ನಮ್ಮ ಮಗಳ ಸಾಕ್ಷಿಯಲ್ಲಿ 6 ಜನಗಳನ್ನು ಇವರು ಸಾಯಿಸಿದ್ದಾರೆ, ಜೀವಂತವಾಗಿ ಸಾಯಿಸಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವನು ಇಲ್ಲಿ ಇದ್ದವನೇ, ಕೆಲಸಕ್ಕೆ ಇದ್ದವನೇ, ಖಂಡಿತವಾಗಿ ಅವನು ಊತಾಕಿದ ಹೆಣ್ಣು ಸತ್ಯನೇ ಜಯ ಸಿಗುತ್ತೆ ಅನ್ನುವಂಥದ್ದು ನಾನು ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇವತ್ತು 1 ಕೋಟಿ ಜನಗಳ ಪ್ರಾರ್ಥನೆ, ಸೌಜನ್ಯಗೋಸ್ಕರ ನ್ಯಾಯ ಸಿಗಲಿ, ಸೌಜನ್ಯದಿಂದ ಅಲ್ಲಿ ಆದಂಥ ಮಕ್ಕಳಿಗೆ ನ್ಯಾಯ ಸಿಗಲಿ. ಇವತ್ತು ಸೌಜನ್ಯನೇ ಪ್ರೇರಣೆ, ಸೌಜನ್ಯ ದೇವತೆ ಅಂತ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ. ನಾನು ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಯಾವ ರೀತಿಯಲ್ಲಿ ನಂಬಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಕೋಟಿ ಜನಗಳನ್ನು ಇವತ್ತು ನಂಬ್ತಾ ಇದ್ದೀನಿ. ಜನಗಳಿಂದ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು 13 ವರ್ಷದಿಂದ ಆ ಒಂದು ನಂಬಿಕೆಯಲ್ಲಿ ಇಟ್ಟಿದ್ದೇನೆ. ಸೊ ಈಗ ಸೌಜನ್ಯ ಪ್ರಕರಣಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟು ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಿರುವಂಥದ್ದು. ಈ ಹಿಂದೆನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ರು, ಬಟ್ ಅವಾಗಲೂ ಏನು ಅಂತ ಎಫೆಕ್ಟಿವ್ ಇದು ಸ್ಟೇಟ್ಮೆಂಟ್ಗಳು ಆಗಿರ್ಬೋದು, ಎಫೆಕ್ಟಿವ್ ಆದಂಥ ನಿರ್ಧಾರಗಳು ಯಾವುದು ಹೊರಗೆ ಬಂದಿರಲಿಲ್ಲ. ಬಟ್ ಇವಾಗ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನಿಮಗೆ ನಂಬಿಕೆ ಇದೆಯಾ? ಈಗಿನ ತನಿಖೆ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಖಂಡಿತ. ಇಷ್ಟೆಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಒಂದು SIT ಕೂಡ ಬಂದಿದೆ, ಒಳ್ಳೆ ರೀತಿಯಲ್ಲಿ ವಕೀಲರು ಬಂದಿದ್ದಾರೆ, ಮತ್ತು ಜಡ್ಜಿಗೂ ಬಂದಿದೆ. ಇದರಲ್ಲಿ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ನಂಬಿಕೆಯಲ್ಲಿ ಇಟ್ಟಿದ್ದೇನೆ. ನನ್ನ ಮಗಳಿಗೆ ನ್ಯಾಯ ಖಂಡಿತವಾಗಿ ಇದರ ಜೊತೆಗೆ ತನಿಖೆ ಆಗಬೇಕು. ಎಲ್ಲ ಮಕ್ಕಳಿಗೂ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ಆ ನಂಬಿಕೆಯಲ್ಲಿ ಇವತ್ತು ಬದುಕ್ತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಸೌಜನ್ಯ ಅವರ ತಾಯಿಗೂ ಕೂಡ ಒಂದೇ ಆಸೆ ಇರೋದು, ನ್ಯಾಯ ಸಿಗಬೇಕು, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಹಾಗೆ ಸೌಜನ್ಯದಿಂದ ಎಷ್ಟೋ ವಿಚಾರಗಳು ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರದೇ ಇದ್ದಂಥ ವಿಷಯಗಳೆಲ್ಲ ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರದೇ ಇದ್ದಂಥ ವ್ಯಕ್ತಿನೂ ಕೂಡ ಈಗ ಬೆಳಕಿಗೆ ಬಂದಿದ್ದಾನೆ, ನಾನು ಸತ್ಯ ಹೇಳ್ತೀನಿ ಅಂತ, ಬಿಕಾಸ್ ಆಫ್ ಸೌಜನ್ಯ ಒಂದು ಹೆಸರಿದೆಯಲ್ಲ, ಅದು ಹೆಸರಲ್ಲ, ಅದು ಶಕ್ತಿ. ಆ ಒಂದು ಶಕ್ತಿಯಿಂದ ಇನ್ನಷ್ಟು ಶಕ್ತಿ ಸಿಕ್ಕಿದೆ ಈ ಒಂದು ಪ್ರಕರಣಕ್ಕೆ. ಅದಕ್ಕೆ SIT ತಂಡ ರಚನೆ ಆಗಿದೆ. ಈಗ ಯಾರು ದೂರುದಾರರು ಮಾಸ್ಕ್ ಮ್ಯಾನ್ ಅವನು ಕೂಡ ಬಂದಿದ್ದಾನೆ. ಸೊ ನೋಡೋಣ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ತಾರ್ಕಿಕವಾಗಿ ಒಂದು ಅಂತ್ಯ ಸಿಕ್ಕದ. ಯಾಕಂದ್ರೆ ಈಗಾಗಲೇ 13, 14, 15 ವರ್ಷಗಳೇ ಆಗ್ತಾ ಬಂತು, ಬಟ್ ಎಲ್ಲೂ ಕೂಡ ಅಂತ್ಯ ಅನ್ನೋದಿಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ಸೌಜನ್ಯಂಗೆ ಎಷ್ಟು ವಯಸ್ಸಾಗ್ತಿತ್ತು ಹೇಳಿ? ಇಲ್ಲಿ ಇವಾಗ 29-30 ಆಗಿರ್ಬೋದು. ಅಂದರೆ ನನ್ನ 3ನೇ ಮಗಳಿಗೆ ಕೂಡ ಮದುವೆಯಾಗಿ ಈಗ ಒಂದು ಚಿಕ್ಕ ಮಗು ಇದೆ. ಆವಾಗ ಸೌಜನ್ಯ ಇದ್ದರೆ ಅವಳಿಗೆ ಕೂಡ 1-2 ಮಗು ಖಂಡಿತ ಇರ್ಬೋದು. ಅಂದರೆ ಅವಳಿಗೆ ಒಂದು ಕಲಿತು ಡಾಕ್ಟರ್ ಆಗಬೇಕಂತ ಇದ್ಲು. ಅದು ನಂಗೆ ಗೊತ್ತಿಲ್ಲ. ಇವಾಗಲೂ ಬೇಜಾರು ಇದೆಲ್ಲ ಅಮ್ಮ? ಇವಾಗ ಮಗಳಿದ್ರೆ ಎಷ್ಟು ಚೆನ್ನಾಗಿ. ಇಲ್ಲ ಸರ್, ನಾನು ಮಗಳನ್ನು ಕಳ್ಕೊಂಡು 13 ಸರ್ ಆದರೂ ಮಗಳ ನೆನಪಿನಲ್ಲಿ ಬದುಕ್ತಾ ಇದ್ದೀನಿ ಇವತ್ತು.
ಸೊ ನಿಜವಾಗ್ಲೂ ಯಾವುದೇ ತಾಯಿ ಆದ್ರೂ ಎಲ್ರಿಗೂ ಬೇಜಾರಾಗುತ್ತೆ ನೋಡಿ. ಈಗ ಅವಳ ಇವ್ರ ಸೌಜನ್ಯ ಇದ್ದಿದ್ರೆ ಅವಳಿಗೊಂದು 30 ವರ್ಷ ಆಗ್ತಿತ್ತು, ಅವಳಿಗೂ ಒಂದೆರಡು ಮಕ್ಳು ಇರ್ತಿದ್ರು. ಸೊ ಅದೊಂದು ಒಳ್ಳೆ ಫ್ಯಾಮಿಲಿ ಆಗ್ತಿತ್ತು. ಸೊ ಎಲ್ಲೋ ಯಾರೋ ಅವರ ಒಂದು ಆಸೆಗೋಸ್ಕರ ಇನ್ನೊಬ್ರ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋದು ಅಥವಾ ಅವರ ಜೀವ ತಗೊಳ್ಳೋದಿದೆಯಲ್ಲ, ಅದಕ್ಕಿಂತ ನಿಷ್ಕೃತವಾದ ದುಷ್ಟಕೃತ್ಯ ಯಾವುದೂ ಇಲ್ಲ. ಸೊ ಒಟ್ಟಿನಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ. ಸೊ ಈ ಒಂದು ಏನು SIT ತನಿಖೆ ಆಗ್ತಿದೆ ಇದು ನ್ಯಾಯಯುತವಾಗಿ ನಡೀಲಿ. ಯಾವುದಕ್ಕೂ ಏನು ಇದಿಲ್ಲ ಆಯಿತಾ. ಆ ಕಡೆನೂ ಈ ಕಡೆನೂ ಎಲ್ಲ ನ್ಯಾಯ ಅಂದರೆ ನ್ಯಾಯ, ಸತ್ಯ ಯಾವ ಕಡೆ ಇದೆ ಆ ಕಡೆಗೆ ಬೆಲೆ, ಆ ಕಡೆಗೆ ಯಾವತ್ತಿದ್ರೂ ಜಯ ಸಿಗಲೇಬೇಕು. ಸತ್ಯಕ್ಕೆ ಯಾವತ್ತೂ ಜಯ ಇದೆ. ಸತ್ಯ ಯಾವಾಗಲೂ ಹೊರಗಡೆ ಬಂದೇ ಬರುತ್ತೆ ಅಮ್ಮ. ಇವಾಗ 13-14 ವರ್ಷ ಆಗಿದೆ, ಬಟ್ ಇನ್ನೂ 1 ವರ್ಷ ಹೋದ್ರೂ ಸತ್ಯಕ್ಕೆ ಜಯ ಇರೋದು. ಅದಕ್ಕೇನೆ ಇಷ್ಟು ವರ್ಷ ತನಿಖೆಗಳು ನಡೀತಾ ಇರೋದು. ಆ್ಯಂಡ್ ನೀವು ಅಳಬೇಡಿ, ಇನ್ನೂ ಒಂದು ಸೌಜನ್ಯ ಹೆಸರು ನೀವು ನೆನೆಸ್ಕೊಂಡ್ರೆ ನಿಮ್ಗೆ ಶಕ್ತಿ ಬರಬೇಕು, ಮನಸ್ಸಲ್ಲಿ ಒಂದು ದೃಢ ಧೈರ್ಯ ಬರಬೇಕು. ಆ ಒಂದು ಧೈರ್ಯನೇ ನಿಮಗೆ ಸೌಜನ್ಯನೇ ಕೊಡಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ದಿವ್ಯ ವಸಂತ, ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.